ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ವಿತ್ ರಾಜೇಶ್ ಅವ್ರ ಫ್ರೆಂಡ್. ಅವ್ರ ಜೊತೆ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಅಷ್ಟಿನಿಂದ ಮೈಸೂರಿಗೆ ಹೋಗಬೇಕು ಅಂತಲೇ ಇದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗ ದಸರಾ ಟೈಮ್ಸು ಲೈಟಿಂಗ್ಸ್ ಎಲ್ಲ ಇತ್ತು. ಆ್ಯಂಡ್ ಈ ಇಯರು ನಾನು ದಸರಾನು ಮಿಸ್ ಮಾಡ್ಕೊಂಡಿದ್ದೆ. ಸೊ ಹೋಗಲೇಬೇಕು ಅಂತ ತುಂಬಾ ಇಷ್ಟ ಆಯಿತು. ಸೊ ಅವ್ರಿಗೆ ಒನ್ ಡೇ ಲೀವ್ ಸಿಕ್ತು. ನಾವು ಮತ್ತು ಶೀಲಾ ಅವರು ಪ್ಲ್ಯಾನ್ ಮಾಡಿ ಒನ್ ಡೇ ಟ್ರಿಪ್ ಹೋಗಿ ಬರೋಣ ಅಂತೇಳಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಂದರೆ ಬಲ್ಮುರಿಗೆ ಹೋಗ್ತಾ ಇದ್ದೀವಿ ಇವಾಗ. ಫಸ್ಟ್ ನಾವು ಬಲ್ಮುರಿಗೆ ಹೋದ್ವಿ. ಆ್ಯಕ್ಚುಲಿ ಅಲ್ಲಿಗೆ ಪ್ಲ್ಯಾನ್ ಇರಲಿಲ್ಲ, ಒಂದ್ಸಲ ಹೋಗಿ ಬರೋಣ ಅಂತ ಹೋಗಿ ನಾವೆಲ್ಲ ನಾನು ಮತ್ತು ಶೀಲಾ ಡ್ರೆಸ್ ಎಲ್ಲ ತೊಗೊಂಡಿರಲಿಲ್ಲ ಅಲ್ಲಿ ಆಟಾಡಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ. ಬರೀ ನನ್ನ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ಆಟಾಡಿದ್ರು. ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ಬಟ್ ಅವರೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಂಡ್ ವಾಟರ್ ಮಾತ್ರ ತುಂಬಾ ಫ್ರೆಶ್ ಆಗಿತ್ತು. ಈಗ ಮಳೆ ಅಲ್ಲಿ ನೋಡ್ರು ನಾವು ಹೊರಟಿದ್ದೆ 12 ಆಗಿತ್ತು. 12 ಆಗಿ ನಾವು ಇಲ್ಲಿಗೆ ರೀಚ್ ಆದಾಗ ಬಲ್ಮೂರಿಗೆ 1:30 ಆಯಿತು. ಸೊ ಅಲ್ಲೆಲ್ಲ ಆಟ ಎಲ್ಲ ಮುಗಿಸಿ ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 3 ಆಯಿತು. ಇನ್ನೇನು ಎಲ್ರಿಗೂ ಮಕ್ಳಿಗೆಲ್ಲ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಅಂತ ಹೇಳಿ ಈ ಹೋಟೆಲಿಗೆ ಬಂದ್ವಿ. ಆನ್ ದ ವೇ ಹೋಗ್ತಾ ಇದ್ವಿ. ಸೊ ಈ ಹೋಟೆಲ್ ಸಿಕ್ತು, ಚೆನ್ನಾಗಿದೆ ಅಂದ್ಕೊಂಡು ಹೋದ್ವಿ. ಬಟ್ ಫುಡ್ ತುಂಬಾ ಚೆನ್ನಾಗಿತ್ತು. ಹೋಟೆಲ್ ನಂಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು ಹೋಟೆಲು. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಆ್ಯಂಡ್ ಬಿರಿಯಾನಿ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಫಿಶ್ಶು ಇದೆ. ಫಿಶ್ಶು ನೋಡಿ, ವೆರೈಟೀಸ್ ಆಫ್ ಫಿಶಸ್ ಇದೆ. ನಿಮಗೆ ಬೇಕು ಅಂದರೆ ಹೋಗಿ ಅಲ್ಲಿ ಫಿಶಸ್ ಎಲ್ಲ ತಿನ್ಬೋದು. ಬಟ್ ನಾವು ಫಿಶ್ ಏನು ತೊಗೊಳ್ಳಿಲ್ಲ, ಬರೀ ಚಿಕನು ಮತ್ತು ಬಿರಿಯಾನಿ ತೊಗೊಂಡ್ವಿ. ಲೈಟಾಗಿ ತಿಂದ್ವಿ, ಯಾಕಂದರೆ ಆಲ್ರೆಡಿ 3:30 ಏನೋ ಆಗಿತ್ತು. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಹಾಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೆಕ್ಸ್ಟು ನಾನು ನೋಡಿಲ್ದೇ ಇರೋ ಪ್ಲೇಸ್ಗೆ ಹೋಗೋಣ. ಆ್ಯಕ್ಚುಲಿ ಸುಮಾರು ಪ್ಲೇಸ್ ನೋಡ್ಬಿಟ್ಟಿದ್ದೀನಿ ಮೈಸೂರಲ್ಲಿ. ಸೊ ನೋಡಿಲ್ದೇ ಇರೋ ಪ್ಲೇಸ್ ಅಂದರೆ ನಾನು ಲಲಿತ್ ಮಹಲ್ಗೆ ಹೋಗಿರಲಿಲ್ಲ. ತುಂಬ ಸಲ ಹೋಗಬೇಕು ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಸೊ ಈ ಸಲ ಹೋಗೋಣ ಅಂತ ಹೇಳಿದೆ. ಇವಾಗ ನಾವು ಲಲಿತ್ ಮಹಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಲಲಿತ್ ಮಹಲ್ಗೆ. ಆಲ್ರೆಡಿ ನೋಡಿರ್ತೀರ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಬನ್ನಿ. ಇದು ಲೈಟಿಂಗ್ಸ್ ಹಾಕ್ಸ್ತಾರ್ರಿ, ನೈಟ್ ಚೆನ್ನಾಗಿರುತ್ತೆ. ಇದೇ ನೋಡಿ ಚಿನ್ನು, ಲಲಿತ್ ಪ್ಯಾಲೇಸ್, ಲಲಿತ್ ಮಾಲ್ ಅಂದೆ ಮಹಲ್. ಹೌದಾ? ನಾನು ನೋಡಿದೆ ರೀ, ಇಲ್ಲ ಐತಲ್ರಿ. ಈ ಕಡೆ ಟರ್ನ್ ಫ್ರಂಟ್. ತೆಗಿ, ಕೇಳಿ ಅವ್ರಿಗೆ. ಬನ್ನಿ, ಶಿವಲಿಂಗೆ ಕೊಡಿ ಎಲ್ಲ ಈ ಕಡೆ ಸರಿ. ಗ್ರೌಂಡ್ ಫ್ಲೋರ್ ಲೆಫ್ಟ್ ಸೈಡ್ ಟೀ ಕಾಫಿ. ಬೇರೆ ಸ್ನ್ಯಾಕ್ಸ್ ಬೇಕು ನಿಮಗೆ ಅಂದರೆ ರಿಸೆಪ್ಷನಲ್ಲಿ ಹೇಳಿದ್ರೆ ರೆಸ್ಟೋರೆಂಟಲ್ಲಿ ಕೊಡಿಸ್ತಾರೆ. ಈ ಅಮೌಂಟ್ ಮೈನಸ್ ಆಗುತ್ತೆ. ಇಲ್ಲ ಬರೀ ಟೀ ಕಾಫಿ ಬಿಸ್ಕೆಟ್ಸ್ ಅಂದರೆ ಲೆಫ್ಟ್ ಸೈಡಲ್ಲಿ ಕೊಡ್ತಾರೆ. ಮೇಲೆ ಹೋಗೋದು ಈ ಅಮೌಂಟು ಇದಕ್ಕೆ ಟೀ ಕಾಫಿ ಬಿಸ್ಕೆಟ್ಸ್ ಕೊಡ್ತಾರೆ. ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರೆ ನಾವು ಎಂಟರ್ ಆಗ್ತಾ ಇದ್ದಂಗೆ ಅಲ್ಲಿ ಕಿಶೋರ್ ಸರ್ ಸಿಕ್ಕಿದ್ರು, ಫಿಲ್ಮ್ ಆ್ಯಕ್ಟರು. ಸೊ ಅವ್ರ ಹತ್ರ ಒಂದು ಫೋಟೋ ತೊಗೊಂಡ್ವಿ. ಸೊ ಫ್ರೆಂಡ್ಲಿ, ಚೆನ್ನಾಗಿ ಮಾತಾಡಿದ್ರು. ಇಲ್ಲಿ ಫೋಟೋ ತಗೋಬೇಕು. ಇಮಾನಿದ್ದು ಫೋಟೋಸ್ ಅಂತ ತೆಗೀರಿ, ಸ್ಟೇಟಸ್ಗೆ ಹಾಕೋಬೇಕಂತ. ಮೊದಲು ಮೇಲೆಲ್ಲ ಹೋಗೋಕ್ಕೆ ಬಿಡ್ತಾ ಇದ್ರೇನೋ ಫಸ್ಟ್, ಇವಾಗಿಲ್ಲ.
ಅಲ್ಲಿ ನಿಂತ್ಕೋ ಚಿನ್ನು, ಪಾಪ ಫೋಟೋ ತೆಗಿಯುತ್ತೆ. ಮಾಡ್ತಾ ಇದ್ದೀನಲ್ಲ. ಅವ್ರ ಫೋಟೋನ ತೆಗಿಯೋಗ್ರಿ, ಸ್ಟೇಟಸ್ಗೆ ಹಾಕ್ಬೇಕಂತ. ಓಹೋ ನನ್ನ ಮಗ ಇಲ್ಲಿಂದನೇ ತಾನೇ ಬರೋದು, ನಡ್ಕೊಂಡು ಬರ್ತಾನಲ್ಲ. ಹಾಂ, ಸುಮಾರು ಫಿಲಮ್ ಇದೆ. ಈಗ ಮೇಲ್ ಬಿಡ್ತಾರ ಅನ್ಸುತ್ತೆ. ಫೇಸ್ ಕ್ಲಿಯರ್ ಬಿಡಲ್ಲ. ಕೂತ್ಕೊಳ್ಳಿ. ಅಲ್ಲಿ ವೈಫೈ ಮಗು ಇನ್ನೇನು ಇಷ್ಟಪ್ಪ ಆಗೋಯ್ತು. ನಮ್ಮ ಮನೇಲಿ ಇಷ್ಟೇ ಸೈಜ್ ಇದೆ ನಮ್ಮಲ್ಲಿ ಶಾರ್ಕ್. ಈ ಪ್ಲೇಸ್ ಬಂದು ಪರ್ಟಿಕ್ಯುಲರಾಗಿ ತುಂಬ ಮೂವೀಸಲ್ಲಿ ತೆಗೆದಿದ್ದಾರೆ ಈ ಪ್ಲೇಸ್ನ. ನೀವು ಏನು ನೋಡಿರ್ಬೋದು, ಕೋಟಿಗೊಬ್ಬ ಫಸ್ಟ್ ವಿಷ್ಣುವರ್ಧನ್ ಸರ್ ಮಾಡಿದಾರಲ್ಲ ಅದು. ನೆಕ್ಸ್ಟು ಈಗ ಆಪ್ತಮಿತ್ರ, ಸೆಕೆಂಡ್ ಆಪ್ತಮಿತ್ರ ಇದೆಯಲ್ಲ, ಅದ್ರ ಶೂಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ನಡೆದಿರೋದು ನೋಡಿ, ಇದೇ ಪ್ಲೇಸಲ್ಲಿ. ತುಂಬಾ ಅದಲ್ಲದೆ ಇನ್ನೂ ಎಷ್ಟೊಂದು ಮೂವೀಸ್, ಸಾಹುಕಾರ ಫಿಲಿಮ್ ಅದು ಅಷ್ಟೇ ಇಲ್ಲೇ ತೆಗೆದಿರೋದು. ಸೊ ಅಲ್ಲೊಂದಷ್ಟು ವೀಡಿಯೋ ಮಾಡಿಕೊಂಡೆ ನೋಡಿ. ಪ್ಲೇಸ್ ಮಾತ್ರ ಅಮೇಝಿಂಗ್ ಆಗಿದೆ. ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಈ ಸಲ ಹೋಗಿದ್ದೀನಿ. ಬಟ್ ನಮಗೆ ಮೂವೀಸಲ್ಲಿ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಅಷ್ಟೊಂದು ಯೂಸ್ ಏನಿಲ್ಲ, ಪರವಾಗಿಲ್ಲ ಇದೆ. ಬಟ್ ನಮಗೆ ಮೂವೀಸಲ್ಲಿ ಅದೇ ಒಂದಷ್ಟು ದೊಡ್ಡ ಪ್ಲೇಸ್ ಥರ ಕಾಣಿಸುತ್ತೆ. ಬಟ್ ಇರೋದೇ ಇಷ್ಟು. ಮತ್ತು ತುಂಬಾ ರೂಮ್ಸ್ ಇದೆ, 200-300ವರೆಗೂ ರೂಮ್ಸ್ಗಳಿದೆ ಮಾತ್ರ. ಬಟ್ ಎಲ್ಲ ಕಡೆ ಅವ್ರು ಅಲೋ ಮಾಡ್ತಾಯಿಲ್ಲ, ಒಂದಷ್ಟು ಪ್ಲೇಸಸ್ಸಿಗೆ ಮಾತ್ರ ಪರ್ಮಿಷನ್ ಇದೆ, ಇನ್ನು ಮಿಕ್ಕಿದ್ದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಬಟ್ ಅಲ್ಲಿ ಸ್ಟೇ ಮಾಡೋರಿಗೆ ಮಾತ್ರ ಪರ್ಮಿಷನ್ಸ್, ಎಲ್ಲ ಕಡೆ ಹೋಗೋದಕ್ಕೆ ಪರ್ಮಿಷನ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಕಾಫಿ ಅರೇಂಜ್ ಮಾಡಿದರು. ಆ್ಯಂಡ್ ಮೀನ್ಸ್ ಸ್ನ್ಯಾಕ್ಸ್ ಇತ್ತು, ಬಿಸ್ಕೆಟ್ ಅಥವಾ ಕಾಫಿ. ಈಗ ನಾವು ಟಿಕೆಟ್ ತೊಗೊಂಡಿರ್ತೀವಲ್ಲ, ಅದಕ್ಕೆ ಆ ಟಿಕೆಟ್ ಜೊತೆ ಸ್ನ್ಯಾಕ್ಸ್ನ ಫ್ರೀ ಇದೆ. ಹೋಗಿ ನೀವು ಬಿಸ್ಕೆಟು ಅಥವಾ ಕಾಫಿ ಬೇಕಾದವ್ರು ಕಾಫಿ, ಟೀ ಬೇಕಾದರೆ ಟೀ ಕುಡಿಬೋದು. ನಾವೆಲ್ಲ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ ನೋಡಿ. ಇದು ಅಷ್ಟೇ, ಇಲ್ಲೆಲ್ಲ ಬರೀ ಅದೇ ಹೇಳಿದ್ನಲ್ಲ ನಾನು, ಗೆಸ್ಟು ಇಲ್ಲಿರೋದಕ್ಕೆ ಗೆಸ್ಟು ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ. ಬೇಕಾದರೆ ನಾವು ಹೋಗ್ಬೋದು, ನಾವು ಹೋಗಿ ಸ್ಟೇ ಮಾಡ್ಬೋದು. ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ, ಹೋಗಿ ಪೇ ಮಾಡಿದ್ರೆ ನೈಟ್ ಸ್ಟೇ ಮಾಡ್ಬೋದು. ಆ್ಯಂಡ್ ಡೇ ಔಟಿಂಗ್ ಇರ್ಬೋದು, ಆ ಥರ ಸ್ಟೇ ಮಾಡ್ಬೋದು. ಇಲ್ಲೆಲ್ಲ ಹೋದರೆ ಫುಲ್ಲು ಗ್ರೀನರಿ, ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಗ್ರೀನರಿ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಬಟ್ ಈ ಥರ ಜಸ್ಟ್ ನೋಡ್ಕೊಂಡು ಹೋಗಿ ಬರ್ತಾರಲ್ಲ, ಅವ್ರಿಗೆಲ್ಲ ಅಲೋ ಇರೋಲ್ಲ. ಸ್ಟೇ ಮಾಡೋರು ಹೋಗಿ ಸ್ವಿಮ್ಮಿಂಗಿಗೆ ಹೋಗಿ ಬರ್ಬೋದು. ನೆಕ್ಸ್ಟ್ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಸೊ ಹೊರಡ್ತಾ ಇದ್ದೀವಿ ಇವಾಗ. ನೆಕ್ಸ್ಟು ನಾವು ಝೂಗೆ ಬಂದ್ವಿ. ಆ್ಯಕ್ಚುಲಿ ಝೂಗೆ ಬೇಡ ಅಂತ ಹೇಳಿದೆ ನಾನು, ಆದ್ರೂ ಇವರು ಇಲ್ಲ ಮಕ್ಕಳು ನೋಡಲಿ ಅನಿಮಲ್ಸ್ನ ಅಂತ ಕರ್ಕೊಂಡು ಬಂದರು. ಆ್ಯಕ್ಚುಲಿ ನಾನು ಇಮಾನಿ ಸದ್ವಿಕ್ನ 4 ಇಯರ್ಸ್ ಬ್ಯಾಕ್ ಕರ್ಕೊಂಡು ಹೋಗಿದ್ದಿದ್ದು ನಾನು ಇಲ್ಲಿ ಝೂಗೆ. ಆವಾಗ ಸ್ವಲ್ಪ ಚಿಕ್ಕವರಾಗಿದ್ದರು, ಅಷ್ಟು ನೆನಪಿರಲ್ಲ ಅಂತ ಹೇಳ್ತಾಯಿದ್ರು ಇವರು. ಸೊ ಈ ಸಲ ಕರ್ಕೊಂಡು ಹೋಗೋಣ, ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಂತೇಳಿ ಝೂಗೆ ಕರ್ಕೊಂಡು ಬಂದರು. ನಿಜ ನನಗೆ ಅಲ್ಲಿ ಬರೋದಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ 3 ಕಿಲೋಮೀಟ್ರ್ ನಡಿಬೇಕು, ಆಗಲ್ಲ. ನೆಕ್ಸ್ಟು ನಮಗೆ ನೈಟು ಫುಲ್ಲು ಎಕ್ಸಿಬಿಷನ್ ಎಲ್ಲ ಓಡಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಅವರು ಇಲ್ಲ ಝೂಗೆ ಹೋಗಲೇಬೇಕು ಅಂತೇಳಿ ಕರ್ಕೊಂಬಂದಿದ್ದಾರೆ ನೋಡಿ. ಬಟ್ ಮಕ್ಕಳು ವಾಕ್ ಮಾಡಿದ್ದಾರೆ 3 ಕಿಲೋಮೀಟರ್ಸನ್ನು. ಯಾರು ಸಹ, ಆ ಚಿಕ್ಕ ದಿಯಾಸ್ ಕೂಡ ನಡೆದಿದ್ದಾಳೆ ಫುಲ್ಲು. ಫಸ್ಟ್ ಟೈಮ್ ನೋಡಿದ್ದು ಕೆಳಗಡೆ ಬಿಡಿ ಅವಳನ್ನ.
ಬಬ್ಬು ಈ ಮಾಡ್ರಿ ಹಾಯ್ ಮಾಡಿ ಹಾಯ್ ಮಾಡಿ ಸದ್ವಿಕಾ. ಬರ್ತಾ ಇದೆ ಈ ಬಂದೇ ಬಿಡ್ತು ನೋಡಿ ಇಲ್ಲಿದ್ದೀವಿ ನೋಡ್ತು ತಿರ್ಕ ಕೂರ್ಗದ ಆ ಕಡೆ ಆಯ್ತು ಅಲ್ವಾ? ನಡೀರಿ ಸುಮ್ಮನೆ. ಓ ಥ್ಯಾಂಕ್ ಯು ಭಯ್ಯ. ಏನ್ ಹೆಸರು ಇದು? ಐಶ್ವರ್ಯ. ಐಶ್ವರ್ಯ ಸೂಪರ್ ಅಮ್ಮ. ಐಶ್ವರ್ಯ ಐಶ್ವರ್ಯ ಅಂತ ನೋಡ್ತೀವಿ. ಬಟ್ ಏನು ಗೊತ್ತಾ, ನಾವು ಯಾವಾಗ ಹೋದಾಗ್ಲೂ ಈವ್ನಿಂಗೇ ಹೋಗೋದು. ಜಿರಾಫೆ ನೋಡೋಕ್ಕೆ ಆಗಲ್ಲ, ಕತ್ಲೆನೇ ಆಗೋಗ್ಬಿಡುತ್ತೆ. ಈ ಸಲನೂ ಸೇಮ್ ಹಾಗೆ ಆಯಿತು. ಜಿರಾಫೆ ನೋಡೋ ಅಷ್ಟೊತ್ತಿಗೆ ನಾವು ಕತ್ಲೆನೇ ಆಗೋಗಿತ್ತು, ನಮಗೆ ಜಿರಾಫೆ ಕಾಣಿಸ್ಲೇ ಇಲ್ಲ. ಸೊ ಡಿಸಪಾಯಿಂಟಿಂದ ಬಂದ್ವಿ. ಬಂದು ನೆಕ್ಸ್ಟು ನಾವು ಹೋಗಿದ್ದೇನೆ ಎಕ್ಸಿಬಿಷನ್ ಹತ್ರ ಹೋಗೋಣ ಆ್ಯಂಡ್ ಲೈಟಿಂಗ್ಸ್ ನೋಡೋಣ ಅಂತೇಳಿ ನಾವಿವಾಗ ಮೇನ್ ಸರ್ಕಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಸಿಗ್ತಾ ಇರಲಿಲ್ಲಪ್ಪ ನಮಗೆ. ಕಾರ್ ಪಾರ್ಕಿಂಗ್ ಎಲ್ಲಪ್ಪ ಮಾಡೋದು ಅಂತ. ಸೊ ನನ್ನ ಹಸ್ಬೆಂಡ್ ನಮ್ಮನ್ನೆಲ್ಲ ಇಲ್ಲಿ ನಿಲ್ಲಿಸಿ ಅವರೆಲ್ಲೋ ಹೋಗಿ ಕಾರೆಲ್ಲ ಪಾರ್ಕ್ ಮಾಡಿ ಬಂದರು. ಹೆವಿ ಕ್ರೌಡ್ ಇದ್ದರು, ನೋಡಿ ನೀವೇ ಎಷ್ಟು ಕ್ರೌಡ್ ಇದ್ದಾರೆ ಅಂತ. ಬಟ್ ಹೇಗೋ ಮ್ಯಾನೇಜ್ ಆಯಿತು. ಫಸ್ಟು ಪ್ಯಾಲೇಸ್ ಹತ್ರ ಹೋಗೋಣ ಅಂತೇಳಿ ಇವಾಗ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ರೀ, ಸಖತ್ತಾಗಿ ಬರ್ತೈತೆ ನಿಮ್ಮದು. ಕೈ ತೆಗಿಯೋ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋ ಮಾಡುವ. ಇಲ್ಲಿ ರೀ ಅಯ್ಯೋ ಪ್ಯಾಲೇಸ್ ಅಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು. ಎಷ್ಟು ಕ್ಯೂಟಾಗಿತ್ತು ಅಂದರೆ ಸಖತ್ತಾಗಿತ್ತು ನೋಡೋದಕ್ಕೆ. ಆ ಲೈಟಿಂಗ್ಸಲ್ಲಿ ಆ್ಯಕ್ಚುಲಿ ನಾನು ತುಂಬ ಸಲ ಹೋಗಿದ್ದೀನಿ ಪ್ಯಾಲೇಸ್ಗೆ ಆ್ಯಂಡ್ ಲೈಟಿಂಗ್ಸಲ್ಲಿ ನೋಡಿದ್ದೀನಿ, ಬಟ್ ಅಷ್ಟು ನಿಯರಿಂದ ನೋಡಿರಲಿಲ್ಲ. ಬಟ್ ಈ ಸಲ ಹತ್ರನೇ ಹೋಗಿ ಆ ಲೈಟಿಂಗ್ಸ್ ಎಲ್ಲ ನೋಡಿದ್ವಿ. ಆ್ಯಂಡ್ ಅಲ್ಲಿ ದಸರಾ ನೋಡೋದಕ್ಕೆ ಅಂತ ಅಲ್ಲೆಲ್ಲ ಅರೇಂಜ್ ಮಾಡಿದರು, ಕೂತ್ಕೊಳ್ಳೋದಕ್ಕೆ ಸ್ಟೆಪ್ಸ್ ಎಲ್ಲ ಹಾಕಿದ್ರು. ಸೊ ಅದ್ರ ಮೇಲೆ ಹತ್ಬಿಟ್ಟಿದ್ವಿ ನಾವು. ಅದ್ರ ಮೇಲೆ ಕೂತ್ಕೊಂಡು ಒಂದಷ್ಟು ಫೋಟೋಸು ಮತ್ತು ವೀಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಈಗ ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಮಕ್ಕಳೆಲ್ಲ ಜೋಳ ಬೇಕು ಅಂದರು, ಸೊ ಜೋಳ ತೊಗೋತಾ ಇದ್ದಾರೆ. ಸೊ ಇಲ್ಲೂ ಅಷ್ಟೇ ತುಂಬ ಕ್ಯೂ ಇತ್ತು ಟಿಕೆಟ್ ತೊಗೊಳೋದಕ್ಕೂ. ಹೋಗಿ ರಾಜೇಶ್ ಅವ್ರು ಟಿಕೆಟ್ ಎಲ್ಲ ತೊಗೊಬಂದರು. ತೊಗೊಬಂದ ತಕ್ಷಣ ನಾವು ಎಂಟರ್ ಆದ ತಕ್ಷಣ ಇಲ್ಲೊಂದು ಫ್ಲವರ್ದು ಮಾಡೆಲ್ ಇದೆ, ತುಂಬಾ ಚೆನ್ನಾಗಿತ್ತು ಅದು ಸಹ. ಆ್ಯಂಡ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾಯಿದೆ, ಇಲ್ಲಿಂದನೇ ಸ್ಟಾರ್ಟು ಲೈಟಿಂಗ್ಸ್ ಎಲ್ಲ. ಬನ್ನಿ ಯಾವ್ಯಾವ ಥರ ವೆರೈಟೀಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಇದೆ ಅಂತ ನೋಡೋಣ.
ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮೇನ್ ರಶ್ ಇದ್ದರು. ಈವನ್ ಯಾವುದೇ ನಾವು ಫೋಟೋ ತೊಗೋಬೇಕು ಅಂದ್ರೂ ಆ ಜಾಗದಲ್ಲಿ ತುಂಬ ಜನನೇ ಇರ್ತಾಯಿದ್ರು. ಈಗ ನಮ್ಮದೇ ಒಂದು ಸಿಂಗಲ್ ಪಿಕ್ ಬರೋದೇ ರೇರು. ಹಿಂದೆ ಅಥವಾ ಪಕ್ಕ ಅಕ್ಕಪಕ್ಕ ಫುಲ್ಲು ಜನಗಳೇ ಇರ್ತಾಯಿದ್ರು. ಅಷ್ಟೊಂದು ಫೋಟೋಸ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮೇಯ್ನ್ ಏನಾಯಿತು ಅಂದರೆ ನಮಗೆ ಝೂಗೆ ಹೋಗ್ಬಾರ್ದಾಗಿತ್ತು. ನಾವು ಝೂಗೆ ಹೋಗಿದ್ದಕ್ಕೆ 3 ಕಿಲೋಮೀಟರ್ಸ್ ನಡೆದಿರೋದ್ರಿಂದ ಫುಲ್ಲು ಪೇಯ್ನ್ ಇತ್ತು ನಮಗೆ. ಕಾಲೆಲ್ಲ ಪೇಯ್ನ್ ಅನಿಸ್ತಾಯಿತ್ತು. ಬಟ್ ಇಲ್ಲಿ ನಮಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಏನೋ ಸ್ಟ್ರೈನ್ ಅನಿಸ್ತಾ ಇತ್ತು. ಇಲ್ಲ ಅಟ್ಲೀಸ್ಟ್ ಎಲ್ಲಾದರೂ ಕುತ್ಕೋಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನೀನೇ ತಾನೇ ಕರ್ಕೊಂಡು ಬಂದಿದ್ದು, ಬಾ ನಡಿಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೇ ಇದ್ದಾರೆ. ಬಟ್ ನಾವು ಫುಲ್ ಕಂಪ್ಲೀಟಾಗಿ ನೋಡೋಕ್ಕಾಗಲಿಲ್ಲ. ನಮಗೆ ಮಕ್ಕಳಿದಾರಲ್ವ, ಪಾಪ ಮಕ್ಕಳೂ ಎತ್ಕೊಳಕ್ಕಾಗ್ತಾ ಇರಲಿಲ್ಲ. ಆದರೂ ಪಾಪ ಶಶಿ ಅಣ್ಣ ದಿಯಾ ಎತ್ಕೋ ಅಂತ ಇದ್ಲು. ದಿಯಾನ ಎತ್ಕೊಂಡೇ ಬರ್ತಾಯಿದ್ರು ಅವರು. ಆಮೇಲಿಂದ ಧೃತಿನೂ ಅಮ್ಮ ಎತ್ಕೋ ಅಮ್ಮ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಸ್ವಲ್ಪ ದೂರ ಲೈಟಿಂಗ್ಸು ಎಲ್ಲಿವರೆಗೂ ಇದೆ ಅಷ್ಟನ್ನು ನೋಡ್ಕೊಂಡು ವಾಪಸ್ ರಿಟರ್ನ್ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಸ್ವಲ್ಪ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ವಿ. ಇದು ನನಗೆ ಇಷ್ಟ ಆಯಿತು. ಬಟ್ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಯಾವ್ದು ನೋಡೋದು ಯಾವ್ದು ಬಿಡೋದು ಏನೋ ಇತ್ತು ಅಲ್ಲಿ. ಬಟ್ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ, ಲೇಟ್ ಆಗುತ್ತೆ ಒಳಗಡೆ ಅಂತೇಳಿ. ಬಟ್ ಅದೊಂಥರ ಸ್ವಲ್ಪ ನನಗೆ ಎಷ್ಟು ಕ್ಯೂಟಾಗಿತ್ತು, ಚೆನ್ನಾಗಿ ಕೊಟ್ಟಿದ್ರು ಅದನ್ನು. ನೆಕ್ಸ್ಟು ನೋಡಿ ಇಲ್ಲೆಲ್ಲ ಲೈಟಿಂಗ್ಸೇ ಇದೆ. ಫುಲ್ಲು ಲೈಟಿಂಗ್ಸೇ. ತುಂಬ ಸಲ ಬಂದಿದ್ದೆ, ನಾನು ಚಿಕ್ಕದ್ರಿಂದನೂ ಬಂದಿದ್ದೀನಿ. ಈವನ್ ನಂಗೆ ಮೈಸೂರು ಅಂದರೆ ತುಂಬ 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 ಇಷ್ಟ. ತುಂಬ ಸಲ ಹೇಳಿದ್ದೀನಿ ನಂಗೆ ಮೈಸೂರು ಅಂದ್ರೇ ಸಖತ್ ಇಷ್ಟ ಅಂತ. ಬಟ್ ನಂಗೆ ಅಲ್ಲಿ ಏನೋ ಅಲ್ಲಿ ಹೋದರೆ ನನಗೇನೋ ಒಂಥರ ಫೀಲು, ತುಂಬಾ ಖುಷಿ ನನಗಲ್ಲಿ ಹೋದರೆ. ಸೊ ಈ ಸಲ ಮಿಸ್ ಆಗುತ್ತಲ್ಲಪ್ಪ ಅಂದ್ಕೊಂಡೆ. ಬಟ್ ಕರ್ಕೊಂಡು ಹೋದರು. ಖುಷಿ ಆಯಿತು, ತುಂಬಾ ಖುಷಿ ಆಯಿತು ಲೈಟಿಂಗ್ಸ್ ಎಲ್ಲ ನೋಡಿ. ಬಟ್ ನಾವಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ನನಗೂ ಆಗ್ತಾ ಇರಲಿಲ್ಲ, ಮತ್ತು ಶೀಲನ್ಗೂ ಅಷ್ಟೇ, ಪಾಪ ಅವ್ರಿಗೂ ಆಗ್ತಾ ಇರಲಿಲ್ಲ. ಸ್ವಲ್ಪ ಅವ್ರಿಗೆ ಹುಷಾರು ಸಹ ಇರಲಿಲ್ಲ. ಬಟ್ ಅಷ್ಟು ನಡೆದಿರೋದೇ ಅವರು ಜಾಸ್ತಿ. ಹೋಗೋಣ ಅಂತ ಎಲ್ಲ ಅಂತ ಇದ್ವಿ. ಮತ್ತು ನಾವೆಲ್ಲ ಫುಡ್ ಕೋರ್ಟ್ ಎಲ್ಲ ಇತ್ತಲ್ಲ, ಅಲ್ಲೆಲ್ಲ ಹೋಗೋಕ್ಕೂ ಆಗಲಿಲ್ಲ ನಮಗೆ. ಹೋಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಜಸ್ಟು ಬಂದ್ವಿ ಅಷ್ಟೇ, ಏನೂ ತಿನ್ನಲಿಲ್ಲ ನಾವಲ್ಲಿ. ಬಟ್ ಲಾಸ್ಟಲ್ಲಿ ಮಕ್ಕಳೆಲ್ಲ ಏನಾದರೂ ಬೇಕು ಅಂದಿದ್ದಕ್ಕೆ ಐಸ್ ಕ್ರೀಮ್ ಮಾತ್ರ ಕೊಡಿಸಿದ್ವಿ. ಐಸ್ ಕ್ರೀಮ್ ತಿಂದ್ಕೊಂಡು ನಾವೆಲ್ಲ ರಿಟರ್ನ್ ಬ್ಯಾಕ್ ಬಂದ್ವಿ. ಬಟ್ ತುಂಬಾ ಇದೆ ನೋಡೋದು ಇನ್ನೂ. ಇಲ್ಲಿಗೆ ಅಂತಲೇ ಒಂದು 4 to 5 hours ಏನಾದ್ರು ಸ್ಪೆಂಡ್ ಮಾಡಿದ್ರೆ ನೀವೆಲ್ಲನೂ ಕವರ್ ಮಾಡ್ಬೋದು. ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಕವರ್ ಮಾಡೋದಕ್ಕೆ. ಇದ್ದ ಟೈಮಲ್ಲಿ ಆದಷ್ಟು ನೋಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ. ಇನ್ನು ನಾವು ಡಿನ್ನರ್ ಮಾಡಿರಲಿಲ್ಲ. ಆನ್ ದ ವೇ ಎಲ್ಲಾದರೂ ಡಿನ್ನರ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಬನ್ನಿ ಹೋಗೋಣ ಇವಾಗ. ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಮಂಡ್ಯದಲ್ಲಿ ಸಿಕ್ತು ಊಟ. ಅಲ್ಲಿ ತಾಜ್ ಹೋಟೆಲ್ ಅಂತ ಇತ್ತು. ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ತಾಜ್ ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾನ್ ವೆಜ್ಜೇ ತಿಂದ್ವಿ. ಎಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬ್ಯಾಂಗ್ಳೂರ್ ಜರ್ನಿ ಸ್ಟಾರ್ಟು. ಶೀಲ ಅವ್ರು ನಮ್ಮ ಮನೇಲಿ ಏನು ಸ್ಟೇ ಮಾಡಿ ಅಂತ ಹೇಳಿದ್ವಿ. ಬಟ್ ಅವರು ಅಷ್ಟು ನೈಟ್ ಆದ್ರೂ ಮನೆಗೆ ಹೊರಡ್ತೀವಿ ಅಂತೇಳಿ ಮನೆಗೆ ಹೊರಟರು ಅವರು. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.